ಅಂದರೆ ಮಂಗಳೂರು ಸೌತೆಕಾಯಿ ಗಿಡ. ಅದ್ರ ಪಕ್ಕ ಈ ಕಡೆ ಬಂದು ತುಪ್ಪದೀರೆಕಾಯಿ ಗಿಡ ಹಾಕಿದ್ದೀನಿ ನೋಡಿ, ಬೆಳೀತಾ ಇದೆ. ಆಗಲೇ 2 ಕಟ್ ಮಾಡ್ಕೊಂಡು ಪಲ್ಯ ಮಾಡಿದ್ದೀನಿ. ಇನ್ನು ನೋಡಿ ಬೇಕಾದ್ರೆ ಎಲ್ಲ ಬಿದೋಗುತ್ತೆ, ಅಲ್ಲೇ ಬಿದೋಗುತ್ತೆ ಅಷ್ಟೇ. ಅದ್ರ ಬದಲು ದೇವ್ರಿಗಾದ್ರೂ ಇಡು. ನನಗೂ ಅನಿಸ್ತಾ ಇತ್ತು ಮನೆಯೊಳಗೆ ಸ್ಟ್ರಿಂಗ್ ಇರಬೇಕು ಅಂತ. ಆ್ಯಕ್ಚುಲಿ ಏನೇನು ಹೇಳಬೇಕು ಅಂತ ನಾನು ಎಡಿಟ್ ಮಾಡ್ತಾ ಇದ್ದೀನಿ, ಇವಾಗೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡೇ ಪಪ್ಪು ಮಾಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವರು ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಓರಿಯಂಟ್ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಟೈಪ್ ಇದೆ. ಆದ್ಮೇಲೆ ಮನೆಗೆ ಬಂದು ಪಾಪು ಸ್ಟ್ರಿಂಗಲ್ಲಿ ಆಟಾಡು. ದಿಸ್ ಇಸ್ ಅಮೆರಾಂಥಸ್ ಲೀವ್ಸ್, ತೋಟಕೂರ. ನೀನು ತಿನ್ನಪ್ಪ, ನಾನು ನೋಡ್ಕೊತಾ ಇರ್ತಾಳೆ ಅವಾಗ ಬಂದು. ನಾವೆಲ್ಡು ಚಿಲ್ಲಿ ಬಜ್ಜಿ. ಓಕೆ, ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇದು ಅವ್ರು ಮಾಡಿರೋಂಥ ಸೊಪ್ಪಿನ ಪಪ್ಪು, ನಾನು ಮಾಡಿರೋಂಥ ಚಿಲ್ಲಿ ಬಜ್ಜಿ, ಹಾಗೆಯೇ ಕಾಲಿಫ್ಲವರ್ ಬಜ್ಜಿ. ಹಿಂಗೆ ಹಾಕ್ಬಿಡ್ತೀನಿ ಹಿಂಗೆ. Telling lies is really bad. It's a bad is habit. ನೀನು ತಿಂತಾ ಇದೆಯಲ್ವ, ನೀನು ತಿಂದು ಮುಗಿಸಾಯ್ತಾನೆ ಸ್ಯಾಂಡ್ವಿಚ್. ಡ್ಯಾಡಿ ಬಂದ್ರೆ ಈ ಸ್ಯಾಂಡ್ವಿಚ್ ಇಲ್ಲಿರೋದು ಪಾಪು ತಿಂದೇ ಇಲ್ಲ ನೋಡಿ ಬಿಟ್ಬಿಟ್ಟಿದ್ದಾಳೆ. ನಾನು ತಿಂದಾಯ್ತು, ನಾನು ಮುಗಿಸ್ಬಿಟ್ಟೆ ಅಂತ ಹೇಳ್ತೀನಿ. ಕೊಡು. Hey, we'll dip the chilies in batter and then if we will put it in the oil, it will fly and get the bhaji. ಇದು ಟ್ರೈನ್ ಟೈಪ್ ಇದೆ, ಒಳಗಡೆ ಹೋಗಿ ನೋಡ್ಬೇಕು ಒಂದ್ಸಲ ರೆಸ್ಟೋರೆಂಟ್ ಹೇಗಿದೆ ಅಂತ. ಈಗ ಡಾಕ್ಟರ್ಸ್ ಆಫೀಸ್. ಒಂದು ನಾನು ತಿಂತೀನಿ, ಮಮ್ಮಿ ಏನು ತಿನ್ನಲ್ಲ ಅಂತ ಹೇಳ್ದೆ ಡ್ಯಾಡಿಗೆ. ನೋಡಿ ಹೇರ್ ಸ್ಟೈಲ್ ಇಷ್ಟ. ಬನ್ನಿ ನಾನು ಹೇಳ್ತಾ ಮಾಡ್ಕೋತೀನಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ನಲ್ಲಿ ಏನಿದೆ ಅಂತ ನಾನು ನೋಡ್ಬೇಕು. ಆ್ಯಕ್ಚುಲಿ ಏನೇನು ಹೇಳಬೇಕು ಅಂತ ನಾನು ಎಡಿಟ್ ಮಾಡ್ತಾ ಇದ್ದೀನಿ, ಇವಾಗೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಸಿರಿ ರೂಮು, ಟಾಯ್ಸ್, ಬೆಡ್ ಎಲ್ಲ ಇದೆ. ನಮ್ಮ ಸಿರಿ ಇಲ್ಲೇ ಆಟ ಆಡ್ಕೊಳ್ಳೋದು. ನಮ್ಮ ಪಾಪು ಗ್ರಾಸರಿ ತರಕ್ಕೆ ಹೋಗ್ತಾ ಇದ್ದಾಳೆ ಆ ಮಗುನ ಕೂರಿಸ್ಕೊಂಡು. ನಮ್ಮ ಪಾಪು ಟಾಯ್ ಸೆಕ್ಷನ್ ಅಂತೆ, ಗ್ರಾಸರಿ ತೊಗೊಂಡಿದ್ದಾಳೆ. ಎಷ್ಟೊಂದು ತೋರಿಸು ಗ್ರಾಸರಿ ನೋಡಿ, ಎಲ್ಲ ತರಕಾರಿಗಳು ತೊಗೊಂಡಿದ್ದಾಳೆ. ಗ್ರಾಸರಿ ಆಗಿದೆ, ಇವಾಗ ಟಾಯ್ಸ್ ತೊಗೋಬೇಕಂತೆ ಆ ಮಗುಗೆ. ಯಾವ್ಯಾವ ಟಾಯ್ಸ್ ತೊಗೋತಾ ಇದೆಯಾ? ಇಲ್ಲಿರೋ ಟಾಯ್ಸ್ ಎಲ್ಲ ತುಂಬ್ಕೊಂಬಿಡಮ್ಮ ಗುಂಡಮ್ಮ, ಇಲ್ಲಿರೋ ಟಾಯ್ಸ್ ಎಲ್ಲ ತುಂಬ್ಕೊಂಬಿಡಮ್ಮ ಬುಡ್ಡಮ್ಮ. ಗ್ರ್ಯಾಬಿಟ್ಟು ಕ್ಯಾಟ್ ಕೊಡಿಸ್ಬಿಡು ಸಾಕು, ಅಷ್ಟೇ ಆಟಾಡ್ಕೊಳುತ್ತೆ ಬೇಬಿ. ಸಾಕು. ಲೈಕ್ ಮಾಡುತ್ತಂತ ನಿಮ್ಮ ಬೇಬಿ ಇದನ್ನು ಕೇಳಿ ನೋಡಿ, ಲೈಕ್ ಮಾಡ್ತೀಯಾ ಅಂತ. ಓ, ಎಲ್ಲ ಅನಿಮಲ್ಸು ಗ್ರ್ಯಾಬ್ ಮಾಡ್ಕೊಂಬಿಡ್ತೈತಿದು, ಎಲ್ಲ ಹಾಕೊತೈತೆ ಅವ್ರ ಬೇಬಿಗೆ ಅಂತ ನೋಡು. He likes wild animal. Yeah. He likes a wild cat. Wild animal. ಸರಿ, ಆಟಾಡ್ಕೊ. Giraffe is a wild animal. ನಾನು ಅಡುಗೆ ಮಾಡಿ ಬರ್ತೀನಿ, ಓಕೆನಾ? ಅಲ್ಲಿ ಕುಕ್ ಲಂಚ್. I will cook lunch. ನೀನು ಎಲ್ಲಿ ಕುಕ್ ಮಾಡು ಟಾಯ್ಸ್ ಜೊತೆ. Yeah. ಪೇಜು ಕಟ್ ಮಾಡಬೇಕಾದ್ರೆ ನೋಡಿ, ದಿಸ್ ಸ್ಮಾಲ್ ಒನ್ ಪುಟಾಣಿ ಕ್ಯಾಬೇಜಸ್. ಅಯ್ಯೋ, ಪನ್ನೆ ಆಗ್ತಿಲ್ಲ. ಈ ಥರ ಪುಟಾಣಿ ಕ್ಯಾಬೇಜು ಇಲ್ಲೊಂದಿದೆ. ಸಿರಿಗೆ ದಿನ ಮಾರ್ಷಲ್ ಆರ್ಟ್ಸ್ ಕ್ಲಾಸ್ ಇರುತ್ತೆ. 10 days ಟ್ರಯಲ್ ಕ್ಲಾಸ್ ಇವತ್ತಿಗೆ ಮುಗಿಯುತ್ತೆ. We came back to home. Now I'll show you the vegetables in my little garden. This is amaranthus, totokura, dantan soppu. This is gongura. This is basle soppu. And here are the rose plants, 2 rose plants. And this is chilies. One is bhaji chili. ಬಜ್ಜಿ ಮಾಡ್ಕೋಬೋದು ಒಂದು ಚಿಲ್ಲಿನಲ್ಲಿ. ಇದರಲ್ಲಿ ಇನ್ನೂ ಉದ್ದ ಆಗುತ್ತೆ, ಇದು ಚೆನ್ನಾಗಾಗುತ್ತೆ. ಮತ್ತು ಇದು ಬಂದು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಖಾರ ಚಿಲ್ಲಿ, ಅದು
ಮತ್ತು ಇಲ್ಲಿ ಕ್ಯಾಪ್ಸಿಕಮ್ ಗಿಡ ಬೆಳೆದಿದೆ. ಇದು ಮಿಂಟ್ ಲೀವ್ಸ್, ಇದು ಟೊಮ್ಯಾಟೊ ಗಿಡ. ಆ್ಯಕ್ಚುಲಿ ಇದೆಲ್ಲ ಒಣಗೋಗ್ತದೆ, ಕಿತ್ತಾಕ್ಬಿಟ್ಟು ಬೇರೆ ಏನಾರು ಹಾಕಬೇಕು. ಸ್ವಲ್ಪ ಟೊಮ್ಯಾಟೋಸ್ ಬಿಟ್ಟಿದೆ, ಅದನ್ನೆಲ್ಲ ಕಿತ್ಕೋಬೇಕು. ಇದು ಬಂದು ಚಿಕ್ಕಡ್ಕಾಯಿ ಗಿಡ, ಫ್ಲಾಟ್ ಬೀನ್ಸ್. ಕಟ್ ಮಾಡಿರಿ, ಕಟ್ ಮಾಡ್ಕೊಂಬಿಡಿ ನೀವು ರೋಸೆಲ್ಲ. ರೋಸು ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ಳಿ, ಮತ್ತು ಸೊಪ್ಪು ಕಟ್ ಮಾಡ್ಕೊಳ್ಳಿ ಎಷ್ಟು ಬೇಕು. ನಾನು ಸೊಪ್ಪು ಹಂಗೆ ಬಿಟ್ಟಿದ್ರೆ ಅದೇ ಪಲ್ಯ ಮಾಡೋಕೆ ಏನಾರು ಆಗುತ್ತೇನೋ ಅಂದ್ಕೊಂಡು ಹಂಗೆ ಇಟ್ಟೆ. ರೋಸ್ ನೋಡಿ ಎಷ್ಟು. ಈಗ ದೇವ್ರ ಪೂಜೆಗೆ ಅಂತ ಹೂವು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು, ಮತ್ತೆ ಸೊಪ್ಪು ಕಟ್ ಮಾಡ್ಕೋತಾರೆ. ನಾನು ಕಿತ್ತಣ ಅನ್ಕೊತಾ ಇದ್ದೆ. ಸರಿ ಯಾರಿಂಗೂ ಕಿತ್ತತೀನಿ ಅಂತ ಬಂದ್ರಲ್ಲ ಅವ್ರಿಗೆ ಕೊಟ್ಟೆ. ಶಿವನೇ ಕಿತ್ಬಿಡ್ತಾರೆ ರೋಸ್ ಎಲ್ಲ, ದೇವ್ರಿಗೆ ಹೂವು ಮುಡಿಸ್ದಂಗಾಗುತ್ತೆ. ಇನ್ನು ನೋಡಿ ಬೇಕಾದ್ರೆ ಎಲ್ಲ ಬಿದೋಗುತ್ತೆ, ಅಲ್ಲೇ ಬಿದೋಗುತ್ತೆ ಅಷ್ಟೇ. ಅದ್ರ ಬದಲು ದೇವ್ರಿಗಾದ್ರೂ ಇಡ್ಬೋದು. ನಮ್ಮ ಮನೆಯಲ್ಲಿ ಬಿಟ್ಟಿರೋ ಹೂವುಗಳನ್ನ ದೇವ್ರಿಗಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಇವತ್ತು. ನಿಮಗೂ ಇವತ್ತು ಮೂಡಿ ಆಗಿದ್ದಾಳೆ. ನಮಸ್ತೆ ಜೇಜಿ. ಟಯರ್ಡ್ ಆಗಿದೆ ಪಾಪ ಇವತ್ತು. ಮಾರ್ಷಲ್ ಆರ್ಟ್ಸ್ ಎಲ್ಲ ಹೋಗ್ಬಿಟ್ಟು ಬಂದು ಟಯರ್ಡ್ ಆಗಿಬಿಟ್ಟಿದೆ. ಸೊ ನಮ್ಮನೆ ರೋಸ್ ಗಿಡದ್ದು ಹೂವುಗಳೆಲ್ಲ ದೇವ್ರಿಗೆ ಇಟ್ಟಿದ್ದಾರೆ ಇವತ್ತು. ಇಲ್ಲಿ ಕೆಳಗಡೆ ಕಿತ್ಕೊಡ್ಬೇಕಿದ್ದೆವು ಶಿವ. ಇದು ಬೆಳೆಯೋಕೆ ಬಿಡೋದು ಬೇಡ, ಸುಮ್ಮನೆ ಅದು ಫುಲ್ ಹಂಗೆ ಕಿತ್ಕೊಬಿಡಿ ಬೇಕಾರೆ. ನೋಡೋಣ ಬೆಳೆಯುತ್ತೆ ಅಂದರೆ ಗೊತ್ತಾಗುತ್ತೆ. ಇವಾಗ ಕಿತ್ತುತ್ತಾ ಇರೋದು ದಂಟನ್ ಸೊಪ್ಪು, ಅಮರಾಂಥಸ್ ಲೀವ್ಸ್ ಅಥವಾ ತೋಟಕೂರ ಅಂತೀವಲ್ಲ ಅದು. ಹಾಗೆ ಗೋಂಗೂರ ಸೊಪ್ಪು ಹಾಕಿದ್ದೀನಿ, ಬಸ್ಳೆ ಸೊಪ್ಪು ಹಾಕಿದ್ದೀನಿ. 3 ಹಾಕಿನೂ ನಾನು ಪಪ್ಪು ಮಾಡ್ತೀನಿ, ಚೆನ್ನಾಗಾಗುತ್ತೆ. ಅದ್ರ ರೆಸಿಪಿ ನಾನು ಸಿಂಪಲ್ ಕುಕಿಂಗ್ ಬ್ಲಾಗಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಸೊಪ್ಪನ್ನ ಪಪ್ಪು ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದಾರೆ. ಎಲ್ಲ ಸೊಪ್ಪುಗಳು ಹಾಕಿ ದಾಲ್ ಮಾಡಿದ್ರೆ, ಅಂದರೆ ಪಪ್ಪು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮನೆಯಲ್ಲೇ ಈ ಥರ ಬೆಳೆಸ್ತೀನಿ. ಇಯರ್ಲಿ ಏನೇನು ಬೇಕು ಅಂತ ನೋಡಿಕೊಂಡು ಅದೇ ಸೊಪ್ಪುಗಳನ್ನ ಬೆಳೆಸ್ತೀನಿ. ಆ್ಯಕ್ಚುಲಿ ಇವತ್ತು ನನ್ನ ಹಸ್ಬೆಂಡೇ ಪಪ್ಪು ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರು ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಶಿವ ತುಂಬ ಚೆನ್ನಾಗಿ ಪಪ್ಪು ಮಾಡ್ತಾರೆ. ಇದು ವಾಟರ್ ಮೆಲನ್ ಗಿಡ, ಚಿಕ್ಕದು ಪುಟಾಣಿ ವಾಟರ್ ಮೆಲನ್ ಸ್ಟಾರ್ಟ್ ಆಗಿದೆ ಇವಾಗ ತಾನೇ ಬೆಳೆಯೋಕ್ಕೆ. ಅದು ಚಿಕ್ಕಡ್ಕಾಯಿ ಗಿಡ, ಅದು ರೌಂಡ್ ಚಿಕ್ಕಡ್ಕಾಯಿ ಗಿಡ ಆ್ಯಕ್ಚುಲಿ. ಇದು ಬಂದು ಹೀರೆಕಾಯಿ ಗಿಡ. ಮತ್ತು ಇದ್ರ ಪಕ್ಕ ಇಲ್ಲಿದೆಯಲ್ಲ, ಇದು ಬಂದು ದೋಸೆಕಾಯಿ ಅಂದರೆ ಮಂಗಳೂರು ಸೌತೆಕಾಯಿ ಗಿಡ. ಅದ್ರ ಪಕ್ಕ ಈ ಕಡೆ ಬಂದು ತುಪ್ಪದೀರೆಕಾಯಿ ಗಿಡ ಹಾಕಿದ್ದೀನಿ ನೋಡಿ, ಬೆಳೀತಾ ಇದೆ. ಆಗಲೇ 2 ಕಟ್ ಮಾಡ್ಕೊಂಡು ಪಲ್ಯ ಮಾಡಿದ್ದೀನಿ. ಇವಾಗ ಇವೆರಡಿದೆ, ಬಿಟ್ಟಿದೆ. ಇವಾಗ ಇದು ಕಟ್ ಮಾಡ್ಕೊಳ್ಬೇಕು. ಇದು ಹೀರೆಕಾಯಿ ಬಿಡ್ತಾ ಇದೆ ಅನಿಸುತ್ತೆ. ಒಣಗೋಗುತ್ತೆ, ಯಾಕೋ ಬಿಟ್ಟು ಒಣಗೋಗುತ್ತೆ. ಈ ಥರ ಹಾಕಿದ್ದೀನಿ. ಇಷ್ಟು ಕಟ್ ಮಾಡಿದ್ದೀನಿ. ಆ ಟೊಮೆಟೊ ಕಟ್ ಮಾಡ್ಕೊಂಬಿಡ್ರಿ ಹಂಗೆ. ಟೊಮೆಟೊ ಕಿತ್ಬಿಡಿ ಒಂಚೂರು. ನಾನೇ ಕಿತ್ತೋಣ ಅಂದ್ಕೊಂಡು ಹೆಂಗೋ ನೀವು ಬಂದ್ರಲ್ಲ. ಲಾಸ್ಟ್ ಇಯರ್ ಟೊಮ್ಯಾಟೊ ಗಿಡಗಳನ್ನೆಲ್ಲ ನಾನು ಪಾಟ್ಸಲ್ಲಿ ಹಾಕಿದ್ದೆ, ತುಂಬ ಚೆನ್ನಾಗಿ ಬಿಟ್ಟಿದ್ದು, ತುಂಬಾ ಟೊಮ್ಯಾಟೋಸ್ ಬಿಡ್ತು. ಈ ಸಲ ಇವೆಲ್ಲ ಕೆಳಗಡೆ ಹಾಕಿದ್ದು ನೋಡೋಣ ಅಂತ ಯಾಕೋ ಎಲ್ಲ ಒಣಗೋಗ್ತಾ ಇದೆ. ಸೊ ಇದೆಲ್ಲ ಕಿತ್ಕೊಂಡ್ಮೇಲೆ ಈ ಗಿಡಗಳನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ಏನೋ ಒಂಥರ ಒಣಗ್ದಂಗೆ ಆಗಿದೆ. Okay. No, stop it, guys. ಹಿಂಗೆ ಹಾಕ್ಬಿಡ್ತೀನಿ ಹಿಂಗೆ. Hey, baby, do that. Can I put my hand in it? I didn't even ಹಾಕು ಬೇಗ. touch it. ಸ್ಟಾಪ್ ಮಾಡ್ರಿ. ನಮ್ಮ ಪಾಪು ಏನು ಕೇಳಿದ್ರು ನಾನು ಅದನ್ನ ಮಾಡಕ್ಕೆ ಬಿಡ್ತೀನಿ. Wait. ಆಯ್ತಾ? No. ಸಮಾಧಾನ ಆಯ್ತಾ? Yeah. No, you don't feel like a baby. You don't feel like a baby. ಆಯ್ತಾ? You want to eat it? You want to make it like it? Okay. ನಮ್ಮ ಪಾಪ ಅಡುಗೆ ಮಾಡೋದು ಕಲ್ತ್ಕೊತಾ ಐತೆ. ಬಜ್ಜಿ ಮಾಡೋಕ್ಕೆ ಕಲಿಸ್ತಾ ಇದೆ ನೋಡಿ. I go my way. ಕಲಿಸ್ತೀನಿ ಅಂತ ಸರಿ ಅಂತ ಕಲ್ಸಕ್ಕೆ ಬಿಟ್ಟಿವಿ. ಆಟಗಳು ಸ್ಟಾರ್ಟ್ ಆಗಿದೆ ಬಜ್ಜಿನಲ್ಲಿ. We don't
ಆಯ್ತಪ್ಪ ಕಳಿಸಿದ್ದು. ಕಳಿಸು ಬೇಗ. ಬಜ್ಜಿ ಕಳಿಸ್ದೆ ನಮ್ಮ ಪಾಪ. With our hands, little globby. You want to get this out? Is that budgie mix? ಬಜ್ಜಿ ಮಿಕ್ಸ್ Are you making it with budgie mix? ಇಲ್ಲಪ್ಪ, ಇದು ಗ್ರಾಮ್ ಫ್ಲೋರ್, ಬೇಸನ್ ಫ್ಲೋರ್. ಮಾಡ್ಬೇಕಾದ್ರೆ ಅದಕ್ಕೆ ಏನೇನು ಹಾಕಿದ್ಯಾ ಅಂತ ಕೇಳೆಲ್ಲ ತಿಳ್ಕೊಳ್ಳುತ್ತೆ ನಮ್ಮ ಪಾಪು. ಕಲ್ತ್ಕೋತೈತೆ ನಮ್ಮ ಪಾಪು. ಸೊ ಕಲ್ತ್ಕೋಬೇಕಾದ್ರೆ ಹಿಂಗೆ ಇರುತ್ತೆ ಎಲ್ರಿಗೂ, ಅಲ್ಲಪ್ಪ? My other hand has it. Amma, Amma, I will not touch that. Now we'll do chili bhaji, okay? Now, oh yeah, me. Are you going Not you, only me. Huh? ನೀನು ಕಲಿಸ್ಕೊಟ್ಟಿದ್ಯಲ್ಲ ಸಾಕು, ಇವಾಗ ನಾನು ಬಜ್ಜಿ ಮಾಡ್ತೀನಿ. ಆಯಿಲ್ ಹತ್ರ ಬರಬಾರ್ದು ಪಾಪುಗಳು, ಓಕೆ? If I explode, if I be jumping up, will the oil jump like, will jump? ಬಿದ್ದೋಗುತ್ತೆ. ಸರಿ, ಇವಾಗ ಏನು ಹೇಳು? ಇವಾಗ ಏನು ಮಾಡ್ತೀವಿ ಹೇಳಿ? ಚಿಲ್ಲಿನ ಇದೆಲ್ಲ ಅದ್ಬಿಟ್ಟು ಆಯಿಲ್ ಹಾಕ್ತೀವಿ. ಏನು ಮಾಡ್ತೀವಿ? We'll dip the chilies in batter, and then if we will put it in the oil, it will fly and get the bhaji. ಫ್ಲೈ ಆಗುತ್ತಾ ಫ್ರೈ ಆಗುತ್ತಾ? Fly. ಫ್ರೈ. ಹ್ಞೂ ಚಿನ್ನ ಇನ್ನಮ್ಮ ಕಲ್ತ್ಕೊತಾ ಐತೆ ಎಲ್ಲ. ಇದು ಕಾಲಿಫ್ಲವರ್ ಬಜ್ಜಿ ಮಾಡ್ತಾನೆ ಪಾಪುಗೆ. What are you making? ಕಾಲಿಫ್ಲವರ್ ಬಜ್ಜಿ ಫಾರ್ ಯು. You know I love it. You're the best cook ever. ಥ್ಯಾಂಕ್ ಯು. Welcome. But when it is yummy, you're gonna be the best. ಅನ್ನ ಇರ್ಬೇಕು ನೋಡಿ. Look, I got bhaji. ಚಿಲ್ಲಿ ಬಜ್ಜಿ ತಿಂತಾ ಇದೆಯಾ? ಖಾರ ಇಲ್ಲ? You got it over there. I didn't even do it. Something. When I saw this, you how did it? How did you get that? And then I said laugh and say Daddy gave this to me. And then you have to say what? I didn't know. ಓಕೆ, ಡೈರೆಕ್ಷನ್ ನಮ್ಮ ಮಗಳು ಮಾಡ್ತಾರೆ. ಹಾಂ, ಹೌ ಡಿಡ್ ಯು ಗೆಟ್ ದ್ಯಾಟ್? ಹಾಂ, ಯು ಆರ್ ಈಟಿಂಗ್ ಚಿಲ್ಲಿ ಬಜ್ಜಿ? Yes. ಹೂ ಗೇವ್ ಯು? I'm a daddy. ಇಟ್ಸ್ ನಾಟ್ ಸ್ಪೈಸಿ? No. ಇಟ್ಸ್ ಓಕೆ ಫಾರ್ ಯು? Yes. ಓಕೆ. No, and wait, did you? Hey, I want no. ಮತ್ತು ಇನ್ನೂ ಅದನ್ನ ಎತ್ಕೊಂಡು Yay, I didn't want this. You give me such ಕೈಲಿ ಬಜ್ಜಿ ಮಾಡಿದ್ದೀನಿ. You eat it. You eat it. You eat it. It's yummy. ಶಿವ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇದು ಅವ್ರು ಮಾಡಿರೋ ಅಂಥ ಅಮರಾಂತ ಸೊಪ್ಪಿನ ಪಪ್ಪು. ಇದು ಚಿಲ್ಲಿ ಬಜ್ಜಿ, ಹಾಗೇನೆ ಕಾಲಿಫ್ಲವರ್ ಬಜ್ಜಿ ಪಾಪುಗೋಸ್ಕರ ಮಾಡಿರೋದು. ಇದು ಇವತ್ತಿಂದು ಊಟ. ಚಿನ್ನ, ನಾನೇನು ಮಾಡ್ತೀನಿ ಗೊತ್ತಾ ಇವಾಗ? ನೀನು ತಿಂತಾ ಇದೆಯಲ್ವ, ನೀನು ತಿಂದು ಮುಗಿಸಾಯ್ತಾನೆ ಸ್ಯಾಂಡ್ವಿಚ್. ಡ್ಯಾಡಿ ಬಂದರೆ ಈ ಸ್ಯಾಂಡ್ವಿಚ್ ಇಲ್ಲಿರೋದು ಪಾಪು ತಿಂದೆ ಎಲ್ಲ ನೋಡಿ ಬಿಟ್ಬಿಟ್ಟಿದ್ದಾಳೆ. ನಾನು ತಿಂದಾಯ್ತು, ನಾನು ಮುಗಿಸ್ಬಿಟ್ಟೆ ಅಂತ ಹೇಳ್ತೀನಿ. ಕೊಡು. Fine. Fine. Yes. ಏನು ಹೇಳ್ತೀಯ ಡ್ಯಾಡಿಗೆ? ಡ್ಯಾಡಿ ಅವಾಗ ಹೇಳ್ತೀನಿ ನೋಡಿ, ಪಾಪು ಬಿಟ್ಬಿಟ್ಟಿದ್ದಾಳೆ, ತಿಂದೇ ಇಲ್ಲ, ನಾನು ತಿಂದಾಯ್ತು, ಟಿಫನ್ನೇ ಮಾಡಿಲ್ಲ ಇನ್ನು ಪಾಪು ಅಂತ ಹೇಳ್ತೀನಿ. ಹೆಂಗೆ ಐಡಿಯಾ? ಏನು ಹೇಳ್ದೆ? ಈ ಕಡೆ ಬಾ, ಈ ಕಡೆ ಬಾ. ಏನು ಹೇಳ್ದೆ? ನನ್ನ ಸ್ಯಾಂಡ್ವಿಚ್ ನಾವು ಕೊಡು. ಏನು ಹೇಳ್ದೆ? ತಗೋ ನೀನು ತಿನ್ನು. ಏನು ಹೇಳ್ದೆ ನೀನು? He's really not eating. I'm telling the truth, but he's not telling the truth. He's lying. What is that? ನಾನು ಹೇಳ್ತೀನಿ ಡ್ಯಾಡಿಗೆ, ನಾನು ಒಂದು ಸ್ಯಾಂಡ್ವಿಚ್ ತಿಂದು ಮುಗಿಸ್ದೆ, ಪಾಪು ತಿಂದಿಲ್ಲ ಅಂತ ಹೇಳ್ತೀನಿ. ಪಾಪುದು ಹಂಗೆ ಇದೆ ಅಂತ ಹೇಳ್ತೀನಿ. ಟ್ರಸ್ಟ್ ಮಾಡಿ ನನ್ನ ಅಂತ ಹೇಳ್ತೀನಿ ಡ್ಯಾಡಿಗೆ. Okay. Daddy trusts me. I didn't leave anything. Don't trust Mommy Bitty.
it's not telling the truth. ಡೋಂಟ್ ಟ್ರಸ್ಟ್ ಮಮ್ಮಿ ಅಂತೀಯ. ಒಂದು ನಾನು ತಿಂತೀನಿ, ಮಮ್ಮಿ ಏನು ತಿನ್ನಲ್ಲ ಅಂತ ಹೇಳ್ದೆ ಡ್ಯಾಡಿಗೆ. Telling lies is really bad. That's a baddest habit. You learn the baddest habit. ಅಯ್ಯೋ ಕತೆ. Now eat yours. ನಾನು ತಿನ್ನಲ್ಲ, ನೀನು ತಿಂದಿಲ್ಲ ಅಂತಲೇ ಹೇಳೋದು ನಾನು. ಅದು ನಾನು ತಿಂದಾಯ್ತು ಅಂತ ಹೇಳ್ತೀನಿ ಡ್ಯಾಡಿಗೆ. ಅವಾಗ ಡ್ಯಾಡಿ ನಿನ್ನ ಬೈತಾರೆ. Oh, you want that? ಎಸ್, ತಿನ್ನು ಅಂತ ಅವಾಗ ನಿನಗೆ ಇನ್ನೂ ತಿನ್ನಿಸ್ತಾರೆ ಮತ್ತೆ. ತಗೋ ತಿನ್ನು. ಹೆಂಗಿದೆ ನೋಡಿ, ನಾನು ಏನೇನೋ ಮಾಡಿದ್ಯಾ ನನ್ನ ಹೇರ್ಗೆಲ್ಲ. ಏನಿದೆ ಹೆಂಗ್ ಬಾಚಿದೆ ಪುಟ್ಟು? ಅದೇನದು? You don't totally touch it into the face. ಇದೆಲ್ಲ ಹಾಕಿ ರೆಡಿ ಮಾಡಿದಲ್ಲ. Hey, get out of there. ಏನ್ ಮಾಡಕ್ಕಾಗಲ್ಲ. ಅವ್ಳು ಖುಷಿ ಆದ್ರೆ ಸಾಕು ನನಗಷ್ಟೆ. ಈ ಕಡೆ ಬಾ ಒಂಚೂರು, ಅಲ್ಲಿ ಬೆಳಕ್ ಬಿಡ್ತಾ ಇದೆ ಕಿಟಕಿಯಿಂದ. ಈ ಕಡೆ ಬಾ. I'm doing the hairstyle for you. I'm doing the hairstyle for you. ನೋಡಿ, ಇದು ಹೇರ್ ಸ್ಟೈಲ. ನಾನು ಎಲ್ಲೇ ಇದು ಇನ್ನೊಂದು ಹಾಕೋದ್ಲಿವಾಗ. ಈ ಕಡೆ ಬಾ, ಈ ಕಡೆ ಬಾ ಪುಟ್ಟ. ಕಾಣದೇ ಇಲ್ಲ ನೋಡಿ. ಹೇರ್ ಸ್ಟೈಲಿಸ್ಟ್ ಇಲ್ಲಿದ್ದಾರೆ. ಇದು ಹೇರ್ ಸ್ಟೈಲ್. ಇಲ್ಲ, ಇನ್ನೊಂದು ಬೆಳಕ್ ಬರ್ತಾ ಐತೆ ಕಿಟಕಿದು. ನೋಡಿ, ಇದು ಹೇರ್ ಸ್ಟೈಲಿಸ್ಟ್ ಇಲ್ಲಿದ್ದಾರೆ ಇವ್ರು. ನೀವು ಮಾಡಿಸ್ಕೊಳ್ಳಿ, ಬರಬೇಕಾದ್ರೆ ಬರ್ತಾರೆ, ಮಾಡ್ಕೊಡ್ತಾರೆ ಹೇರ್ ಸ್ಟೈಲಿಸ್ಟ್. ಎಲ್ರಿಗೂ ಅಂತ ಮಾಡ್ಕೊಡ್ತಾ ಇರ್ತಾರೆ ಹೇರ್ ಸ್ಟೈಲ್ನ. ಬನ್ನಿ ಅಂತೇಳಿ ಮತ್ತೆ. ಬನ್ನಿ, ನಾನು ಹೇಳ್ತೀನಿ. ನೋಡಿ, ಹೇರ್ ಸ್ಟೈಲಿಸ್ಟ್. ಬನ್ನಿ, ನಾನು ಹೇಳ್ಸ್ಟೈಲ್ ಮಾಡ್ಕೊತೀನಿ ಮಾಡಿ. ನಿಮಗೆ. ಹೇಳಿ, ನೀನು ಒಬ್ಳೆ ಹೇಳು ಹೇರ್ ಸ್ಟೈಲ್ ಮಾಡ್ಕೊ. ಈ ಥರ ಮಾಡ್ಕೊಡ್ತಾಳೆ ಹೇರ್ ಸ್ಟೈಲ್. ನೋಡಿ, ಇನ್ನೂ ಚೆನ್ನಾಗಿ ಮಾಡ್ತಾಳೆ. ಇನ್ನೂ ಡಿಸೈನ್ಸ್ ಎಲ್ಲ ಮಾಡ್ತಾಳೆ. ಇನ್ನು ನಾನು ಹೇರ್ ಇವಾಗ ಸ್ಟಾರ್ಟ್ ಮಾಡಿಲ್ಲ ಹೇರ್ ಸ್ಟೈಲ್ ಮಾಡೋಕ್ಕೆ. ಇನ್ನು ಬೇರೆ ಬೇರೆ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ. ನಮ್ಮ ಸಿರಿನ ಚೆಕಪ್ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಡಾಕ್ಟರ್ ಹತ್ರ. ಟ್ರೈನ್ ಟೈಪ್ ಇದೆ ನೋಡಿ ಇದು ರೆಸ್ಟೋರೆಂಟ್. ಓರಿಯಂಟ್ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಟೈಪ್ ಇದೆ. ಇದು ಯಾವ್ದ್ರಿ? ಚೈನೀಸ್ ಕ್ವಿಸಿನ್. ಇದು ಟ್ರೈನ್ ಟೈಪ್ ಇದೆ. ಒಳಗಡೆ ಹೋಗಿ ನೋಡ್ಬೇಕು ಒಂದ್ಸಲ ರೆಸ್ಟೋರೆಂಟ್ ಹೇಗಿದೆ ಅಂತ. ಈಗ ಡಾಕ್ಟರ್ಸ್ ಆಫೀಸ್ ರೀಚ್ ಆದ್ವಿ. ಇಲ್ಲಿ ಮಕ್ಳಿಗೆಲ್ಲ ಈ ಥರ ಟಾಯ್ಸ್ ಎಲ್ಲ ಇಟ್ಟಿರ್ತಾರೆ. ಅಂದರೆ ಮಕ್ಳಿಗೆ ಸಪ್ರೇಟ್ ಸೆಕ್ಷನ್ ಇರುತ್ತೆ. ಅವರೆಲ್ಲ ಆಟ ಆಡ್ತಾ ಇರ್ತಾರೆ. ನಾವೆಲ್ಲ ಇಲ್ಲಿ ಚೇರ್ಸ್ ಮೇಲೆ ಕೂತ್ಕೊಬೋದು. ಪಾಪು ಇವಾಗ ಆಟ ಆಡ್ತಾ ಇದೆ. ನಮ್ಮನ್ನು ಕರೆದಾಗ ನಾವು ಒಳಗಡೆ ಹೋಗ್ಬೇಕು. ನಮ್ಮ ಸಿರಿ ಟಾಯ್ಸ್ ಎಲ್ಲ ಆಟ ಆಡ್ತು. ಅದಾದ್ಮೇಲೆ ಮತ್ತೆ ಆರ್ಗನೈಸ್ ಮಾಡಿ ವಾಪಸ್ ಟ್ರೇಸ್ಗೆ ಹಾಕ್ಬಿಡ್ತು. ಯೂಶಲಿ ಡಾಕ್ಟರ್ಸ್ ಆಫೀಸ್ಗೆ ಹೋಗೋಕೆ ಮುಂಚೆ ಈ ಕ್ವೆಶನ್ಸ್ ಏನಿದ್ರು ಕ್ಲಾರಿಫೈ ಮಾಡ್ಕೊಳಕ್ಕೆ ಬರ್ಕೊತೀನಿ. ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ಡಾಕ್ಟರ್ಸ್. ಹಾಗಾಗಿ ಯಾವಾಗ ಹೋಗ್ತೀವಿ ಅವಾಗೇ ಕ್ವೆಶನ್ಸ್ ಕೇಳಿ ಕ್ಲಾರಿಫೈ ಮಾಡ್ಕೋಬೇಕು. ಕ್ವೆಶನ್ಸ್ ಎಲ್ಲ ಬರ್ಕೊಂಡು ಬಂದೇ ಬರ್ತೀನಿ ಅಲ್ವಪ್ಪ. ಆದ್ಮೇಲೆ ಮನೆಗೆ ಬಂದ್ವಿ. ಪಾಪು ಸ್ವಿಂಗಲ್ಲಿ ಆಟಾಡ್ಕೊತಾ ಇತ್ತು. ಈ ಸ್ವಿಂಗು ಹೋಮ್ ಡೆಪೋನಲ್ಲಿ ನಾವು ಸೇಲ್ ಇದ್ದಾಗ ಡಿಸ್ಕೌಂಟಲ್ಲಿ ತೊಗೊಂಡಿದ್ದು. ಯಾವಾಗಿಂದನೂ ತೊಗೋಬೇಕು ಅಂತ ಇದ್ವಿ, ಬಟ್ ಇವಾಗ ತೊಗೊಳಂಗಾಯ್ತು. ಮೇಲ್ಗಡೆ ಲಾಫ್ಟ್ನಲ್ಲಿ ಹಾಕ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಪಾಪು ಅಂತ ಆಟಾಡ್ಕೊತಾ ಇರುತ್ತೆ. ಒಂದೊಂದ್ಸಲ ನಾವು ಅಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತೀವಿ. ಚೆನ್ನಾಗಿರುತ್ತೆ ಮನೆಯೊಳಗಡೆ ಸ್ವಿಂಗ್ ಇದ್ರೆ. ನನಗೂ ಅನಿಸ್ತಾ ಇತ್ತು ಮನೆಯೊಳಗೆ ಸ್ವಿಂಗ್ ಇರಬೇಕು ಅಂತ. ಯಾರು ನಮ್ಮ ಬ್ಲಾಗ್ ನೋಡ್ತಿದಾರಲ್ಲ, ಪ್ಲೀಸ್ ಲೈಕ್ ಮಾಡಿ ನಮ್ಮ ಬ್ಲಾಗ್ನ. ಅಂದರೆ ವೀಡಿಯೋಸ್ನ ಲೈಕ್ ಮಾಡಿ, ಆವಾಗೇ ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಆಸ್ ಪರ್ ಯೂಟ್ಯೂಬ್ ಆಲ್ಗೋರಿದಮ್. ಸೊ ಪ್ಲೀಸ್ ಲೈಕ್ ದ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀನು ತಿನ್ನಪ್ಪ. ಬ್ಲೂಬೆರಿ ತಿನ್ನಿಸ್ತಾರೆ ನಮ್ಮ ಪಾಪ. ನಾನು ನೋಡ್ಕೊತಾ ಇರ್ತಾಳೆ ಅವಾಗ ಬಂದು.
ನಮ್ಮ ಪಾಪನೇ ನಾನು ಚೆನ್ನಾಗಿ ನೋಡ್ಕೊಳ್ತೆ ಅಲ್ಲಮ್ಮ. ಚೆನ್ನಾಗಿದೆಯಲ್ಲ ಬ್ಲೂಬೆರಿ. ಬ್ಲೂಬೆರಿ ತೋರಿಸಿ ಅವ್ರಿಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಿದ್ದನ್ನ ಅಲ್ಲಿವರೆಗೂ. ಬಾಯ್. ಥ್ಯಾಂಕ್ ಯು. ಬಾಯ್.